ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಭು ಐಕ್ಯೂ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಸ್ಟೂಡೆಂಟ್ ನೋಡಿದ್ದು RPF ಕಾನ್ಸ್ಟೇಬಲ್ ಪ್ರಿವಿಯಸ್ ಕ್ವಶನ್ ಪೇಪರ್ ಸೊಲ್ಯೂಷನ್ ಪಾರ್ಟ್ 2 ಅಂದ್ರೆ ಪಾರ್ಟ್ 1 ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಹೋಗ್ಬಿಟ್ಟು ಚೆಕ್ ಮಾಡಿ 10 ಕ್ವಶನ್ ಮಾಡಿಬಿಟ್ಟು ಈ ವಿಡಿಯೋಕ್ಕೆ ಬನ್ನಿ. ಸೊ ಈ ವಿಡಿಯೋ ನೋಡಿ ಕ್ವಶನ್ 11ರಿಂದ ಕ್ವಶನ್ 20ರವರೆಗೂ ನಾನು ಡಿಸ್ಕಷನ್ ಮಾಡ್ತೀನಿ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇದು 28 ಮಾರ್ಚ್ 2019 ನಡೆದಂತ ಸಿಟ್ 2 ಕ್ವಶನ್ ಪೇಪರ್ ಬಗ್ಗೆ ಡಿಸ್ಕಷನ್ ಮಾಡತ್ತೀವಿ. ಸೊ ಇವಾಗ ಲೆಟ್ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೋಡಿ ಸ್ಟೂಡೆಂಟ್, ಪ್ಲೀಸ್ ಆದಷ್ಟು ಎಲ್ಲರೂ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಬರಿಬೇಡಿ. ಅದೇ ಜೊತೆಗೆ ಬೆಲ್ ಐಕಾನ್ನ ಒತ್ತಿ. ಸೊ ಲೆಟ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್, 1287 ಡಿವೈಡೆಡ್ ಬೈ 11 ಆಫ್ 13 ಮೌಲ್ಯವನ್ನು ಕಂಡುಹಿಡಿಯಿರಿ. ಸಿಂಪಲ್ ಬೋರ್ಡ್ ಮಾಸ್ ಮೇಲಿದೆ ಪ್ರಾಬ್ಲಮ್. ಸರ್ ಬೋರ್ಡ್ ಮಾಸ್ ಮೇಲಿದೆ, ಸಿಂಪಲ್ ನೋಡಿ ಏನಿದೆ, 1287 ಡಿವೈಡೆಡ್ ಬೈ 11 ಆಫ್. ನೋಡಿ ಬೋರ್ಡ್ ಮಾಸ್ ರೂಲ್ ಏನ್ ಹೇಳುತ್ತೆ ಸರ್. ಸೊ ಬೋರ್ಡ್ ಮಾಸ್ ರೂಲ್ ಪ್ರಕಾರ ಫಸ್ಟ್ ಬ್ರಾಕೆಟ್ ಇದೆ ಚೆಕ್ ಮಾಡಬೇಕು, ಆಫ್ ಇದೆನಾ ಅಂದ್ರೆ ನೋಡಿ, ನೆಕ್ಸ್ಟ್ ಆಫ್ ಇದೆಲ್ಲ ಫಸ್ಟ್ ನಾವೇನ್ ಮಾಡ್ಬೇಕಾಗತ್ತೆ, ಆಫ್ ಮಾಡ್ಬೇಕಾಗತ್ತೆ. ಸೊ 1287 ಡಿವೈಡೆಡ್ ಬೈ 11 ಇಂಟು ಆಫ್ ಅಂದ್ರೆ ಏನ್ರಿ 13, ಆಫ್ ಅಂದ್ರೆ ಏನಾಗುತ್ತಪ್ಪ 13 ಆಗುತ್ತೆ. ಸೊ ಸಿಂಪಲ್ ನೋಡಿ, ಇಲ್ಲಿ ನೋಡಿ ಟೆಕ್ನಿಕ್ ಏನು ಯೂಸ್ ಮಾಡ್ಬೇಕಂದ್ರೆ ಗುಣಾಕಾರ ಮಾಡ್ತಾ ಟೈಮ್ ವೇಸ್ಟ್ ಮಾಡಬಾರ್ದು. ಇದೇ ಟ್ರಿಕ್ ಗೊತ್ತಿರ್ಬೇಕಂದ್ರೆ ಏನ್ ಸರ್, ಸಿಂಪಲ್ ನೋಡಿ 1287 ಡಿವೈಡೆಡ್ ಬೈ 11 ಇಂಟು 13 ಮಾಡಿ. ಸಿಂಪಲ್ ನೋಡಿ, ಈಗ ನೋಡಿ ಭಾಗಾಕಾರ ಮಾಡಿ 11 11 11. ನೆಕ್ಸ್ಟ್ ಎಷ್ಟು ಉಳಿತು 1, 11 11. ನೆಕ್ಸ್ಟ್ ಎಷ್ಟು ಉಳಿತು ಸರ್ 7, 11 77. ನೋಡಿ ಎಷ್ಟು ಬಂತು ಸರ್ 117 ಡಿವೈಡೆಡ್ ಬೈ 13. ಸೊ ಗೊತ್ತಿರ್ಬೇಕು 13 ಮಗ್ಗೆಯಲ್ಲಿ ಎಷ್ಟಲೆ 13 9 117. ಸೊ ಆನ್ಸರ್ ಏನ್ ಬರಬೇಕು 9. ಸೊ ಗುಣಾಕಾರ ಮಾಡ್ತಾ ಟೈಮ್ ವೇಸ್ಟ್ ಮಾಡುವಾಗಿಲ್ಲ, ಈ ತರ ಕ್ವಿಕ್ ಆಗಿ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ, 12ನೇ ಕ್ವಶನ್, ಎರಡು ಸಂಖ್ಯೆಗಳ ನಡುವಿನ ಅನುಪಾತ 4:7 ಆಗಿರುವುದರಿಂದ ಪ್ರತಿ ಸಂಖ್ಯೆಯನ್ನು 4ರಿಂದ ಹೆಚ್ಚಿಸಿದರೆ ಅನುಪಾತವು 3:5 ಆಗುತ್ತದೆ. ಹಾಗಾದರೆ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ನೋಡ್ರಿ, ಅನುಪಾತ ಅಂದ್ರೆ ರೇಷಿಯೋ ಮೇಲೆ ಇರುತ್ತೆ ಕ್ವಶನ್. ಯಾತ್ರ ಅಂದ್ರೆ ನೋಡಿ, ನಾನು ಇವತ್ತು ಟ್ರಿಕ್ ಮೇಲೆ ಹೇಳ್ತೀನಿ ಯಾವ ತರ ಮಾಡ್ಬೇಕು ಸರ್. ನೋಡಿ, ಎರಡು ಸಂಖ್ಯೆಗಳದಾವ. ಏನ್ ಸರ್ 4:7. ಹೌದಾ, ಎರಡು ಸಂಖ್ಯೆಗಳದಾವ 4:7. ಏನಂತಿದ್ದಾನೆ, ಪ್ರತಿ ಸಂಖ್ಯೆಗೆ 4ರಿಂದ ಹೆಚ್ಚಿಸಿದರೆ ಅಂದ್ರೆ ಸರ್ ಇದಕ್ +4 ಇದಕ್ +4 ಮಾಡ್ತಿದ್ದಾನೆ. ಹೌದಾ, ಏನ್ ಮಾಡ್ತಾ ಇದ್ದಾನೆ, ಎರಡು ಸಂಖ್ಯೆಗಳ ಅನುಪಾತ ಕೊಟ್ಟಿದ್ದಾನೆ, ಅದಕ್ಕೆ ಪ್ರತಿ ಸಂಖ್ಯೆಗೆ 4 ಅಧಿಕ ಮಾಡ್ತಾ ಇದ್ದಾನೆ. ಅವಾಗ ಏನಾಗುತ್ತೆ ಅನುಪಾತ 3:5 ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಿಂಪಲ್ ಈ ತರ ಲೆಕ್ಕ ಇದ್ದಾಗ ಏನ್ ಮಾಡ್ಬೇಕು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಹೆಂಗೆ ಸರ್ ನೋಡಿ, ನಾನು ಇವಾಗ ಹೇಳ್ತೀನಿ. 3 ಎಷ್ಟಪ್ಪ 21 ಸರ್, ಮೈನಸ್ 5 4 ಎಷ್ಟಪ್ಪ 20. ಅರ್ಥ ಆಯ್ತಾ ನಾನೇನ್ ಮಾಡಿದೆ. ಸೊ ಬೇಕಿದ್ರೆ ನೋಡಿ ಇಲ್ಲಿ ನಾನು ಬರಿತೀನಿ. ಏನ್ ಮಾಡಿದೆ ನಾನು ಫಸ್ಟ್ ಸರ್ 3 21 3 21 ಮೈನಸ್ ಮಾಡ್ಬೇಕು ಯಾವ್ದ್ರ ಜೊತೆಗೆ, ಮತ್ತೆ ಈ ಸೈಡ್ 5 4 20 ಬರಬ್ಬರಿ. ನೆಕ್ಸ್ಟ್ ಏನ್ ಮಾಡ್ಬೇಕು, ಇದ್ರ ಮಧ್ಯೆ ಹೆಂಗೆ ಸರ್ 5 4 ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಜೊತೆಗೆ ಇದ್ರ ಕ್ರಾಸ್ ಮಲ್ಟಿಪ್ಲಿಕೇಶನ್. ಓಕೆ, 5 4 ಸರ್ 20 ಮೈನಸ್ 3 4 12. ಹೌದಾ, ಅಂದ್ರೆ 21ರಲ್ಲಿ 21 ಹೋದ್ರೆ 1 ಅನುಪಾತ ಬರಬರಿ 20ರಲ್ಲಿ 12 ಹೋದ್ರೆ ಎಷ್ಟಾಗತ್ತಪ್ಪ 8 ಬಂತು. ಅಂದ್ರೆ 1 ಅನುಪಾತ ಬರಬರಿ 8 ಬಂತು. ನಿಮಗೆ ಯಾರು ಕೇಳಿದಾರಪ್ಪ, ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿರಿ. ನೋಡಿ, ಮೇಲಿನ ಅನುಪಾತದಲ್ಲಿ ದೊಡ್ಡ ಸಂಖ್ಯೆ ಯಾವ್ದಾಗತ್ತಪ್ಪ, ಸೊ 7 ಆಗತ್ತೆ ಸರ್. ಸೊ ಸಿಂಪಲ್ ಈ 7ಕ್ಕೆ ಗುಣಾಕಾರ ಏನ್ ಮಾಡಿ 8 ಮಾಡಿ. ಯಾಕೆ 1 ಅನುಪಾತ ಬರೋಬ್ಬರಿ ಎಷ್ಟು ಬಂದಿದೆ 8 ಬಂದಿದೆ. 7 8 ಅಂದ್ರೆ ಎಷ್ಟಾಗುತ್ತೆ 56. ಸರ್ ಆನ್ಸರ್ ಎಷ್ಟಾಗುತ್ತೆ 56. ನೋಡಿ, ಅನುಪಾತಗಳ ಬಗ್ಗೆ ಇದು ಏನಂತಾರೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಕಂಡುಹಿಡಿಯಬೇಕು. ಎಕ್ಸ್ ತಗೊಳ್ತಾ ಹೋದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ಟೈಮು ವೇಸ್ಟ್ ಆಗುತ್ತೆ. ನಾನು ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಫಸ್ಟ್ ಏನ್ ಮಾಡ್ಬೇಕು, ಮೇಲ್ಗಡೆ ಇರೋರು ಕ್ರಾಸ್ ಮಲ್ಟಿಪ್ಲಿಕೇಶನ್ 7 3 21 ಮೈನಸ್ 5 4 20, ಅದ್ರ ಜೊತೆಗೆ +4 ಇದಾವಲ್ಲ ಅದಕ್ಕೂ ಕ್ರಾಸ್ ಮಲ್ಟಿಪ್ಲಿಕೇಶನ್. ಸರ್ 5 4 20 ಮೈನಸ್ 3 4 12 ಅಂದ್ರೆ 1 ಅನುಪಾತ ಬರೋಬ್ಬರಿ 8 ಬಂತು. ನಿಮಗೆ ಯಾರು ಕೇಳಿದಾರೆ, ದೊಡ್ಡ ಸಂಖ್ಯೆಯನ್ನು ಕೇಳಿದಾರೆ. ಹಾಗಾದ್ರೆ ದೊಡ್ಡ ಸಂಖ್ಯೆ ಅನುಪಾತ ಯಾವ್ದಿದೆ 7 ಇದೆ. 7 8 50. ಇನ್ ಕೇಸ್ ಕ್ವಶನ್ ಅಲ್ಲಿ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಅಲ್ಲಿ ಏನಾದ್ರು ಸಣ್ಣ ಸಂಖ್ಯೆಯನ್ನು ಕಂಡುಹಿಡ್ರಿ ಸರ್ ಅಂದಿದ್ನಂದ್ರೆ 4ಕ್ಕೆ ಗುಣಾಕಾರ ಮಾಡ್ಬೇಕು. ಅಷ್ಟೇ ಎಷ್ಟಾಗುತ್ತೆ 8 4 32 ಆನ್ಸರ್ ಆಗ್ತಿತ್ತು. ಸೊ ಐ ಹೋಪ್ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಸಿಂಪಲ್ ನೋಡಿ, ಸರಳೀಕರಿಸಿ 8.7 ಮೈನಸ್ 7.6. ನೋಡಿ, ಇದು ಬ್ರಾಕೆಟ್ ಅಲ್ಲಿ, ಇದನ್ನು ಕೂಡ ಬೋರ್ಡ್ ಮಾಸ್ ರೂಲ್ ಅಲ್ಲಿ ಇದೆ. ಸೊ ಸಿಂಪಲ್ ಏನ್ ಗೊತ್ತಿರ್ಬೇಕು ಸರ್ ಇದಕ್ಕೆ ಅಂದ್ರೆ ಬೋರ್ಡ್ ಮಾಸ್ ರೂಲ್ ಗೊತ್ತಿರ್ಬೇಕು. ಸೊ ಬ್ರಾಕೆಟ್ ಅಲ್ಲಿ ನೋಡಿ ಸ್ಟೂಡೆಂಟ್ಸ್, ಯಾವಾಗ್ಲೂ ಬ್ರಾಕೆಟ್ ಅಲ್ಲಿ ಫಸ್ಟ್
ದೊಡ್ಡ ಬ್ರಾಕೆಟ್ ಇರುತ್ತೆ, ಅದರ ನಂತರ ಸ್ಮಾಲ್ ಫ್ಲವರ್ ಬ್ರಾಕೆಟ್ ಬರುತ್ತೆ, ಅದ್ರ ಒಳಗಡೆ ಈ ಬ್ರಾಕೆಟ್ ಬರುತ್ತೆ, ಏನು ರೌಂಡ್ ಬ್ರಾಕೆಟ್. ನಾವೇನ್ ಮಾಡ್ಬೇಕು, ಫಸ್ಟ್ ಇದನ್ನ ಸಾಲ್ವ್ ಮಾಡಿ ಹೊರಗಡೆ ಬರಬೇಕು, ಅದರ ನಂತರ ಇದನ್ನ ಸಾಲ್ವ್ ಮಾಡಬೇಕು, ಅದಾದ್ಮೇಲೆ ಕೊನೆಯದಾಗಿ ಈ ಬ್ರಾಕೆಟ್ ನ ಸಾಲ್ವ್ ಮಾಡಬೇಕು. ಇದು ಸೆಟ್ ಆಫ್ ರೂಲ್ಸ್. ಸೊ ಬೋರ್ಡ್ ಮಾಸ್ ರೂಲ್ ಹೇಳುತ್ತೆ. ಸೊ ನಾವೇನ್ ಮಾಡ್ಬೇಕು ಹಾಗಾದ್ರೆ ಸರ್, ಫಸ್ಟ್ ಈ ಇನ್ನರ್ ಬ್ರಾಕೆಟ್ ನ ಸಾಲ್ವ್ ಮಾಡಿ ಹೊರಗಡೆ ಬರಬೇಕು, ತದನಂತರ ಈ ಫ್ಲವರ್ ಬ್ರಾಕೆಟ್ ನ ಸಾಲ್ವ್ ಮಾಡಿ ಹೊರಗೆ ಬರಬೇಕು, ಕೊನೆಯದಾಗಿ ಈ ಸ್ಕ್ವೇರ್ ಬ್ರಾಕೆಟ್ ಇಂದ ಹೊರಗೆ ಬರಬೇಕು. ಕ್ಲಿಯರ್ ಆಯ್ತಾ? ಓಕೆ ಸರ್, ನೆಕ್ಸ್ಟ್ ನೋಡಿ ಇವಾಗ. ಹಾಗಾದ್ರೆ ಸ್ಟಾರ್ಟ್ ಮಾಡಿ ಸರ್. ಏನ್ ಮಾಡಿ 4 ಮೈನಸ್, ನಾನು ಇದನ್ನು ಈ ಬ್ರಾಕೆಟ್ ಅಲ್ಲಿ ಇರೋದು ಅಷ್ಟೇ ತಗೋತೀನಿ. ಏನ್ ಸರ್, 5.4 ಮೈನಸ್ 4.3 ಮೈನಸ್ 2 ಇದೆ. ಓಕೆ, ಫಸ್ಟ್ ಏನ್ ಮಾಡ್ಬೇಕು, ಈ ಎರಡು ಮೈನಸ್ ಮೈನಸ್ ಇರೋದನ್ನು ಕೂಡಿಸಬೇಕು. ಇದರಿಂದ ಏನಿರುತ್ತೆ, ಪ್ಲಸ್ ಇರುತ್ತೆ. 5.4 ಮೈನಸ್ 4.3 ಅಲ್ಲಿ 2 ಕೂಡಿಸಿದ್ರೆ ಎಷ್ಟಾಯ್ತು, 6.3 ಆಯ್ತು. ಓಕೆ, ಚಿಹ್ನೆ ಮೈನಸ್ ಮೈನಸ್ ಕೂಡಿ ಮೈನಸ್ ಇರುತ್ತೆ. ನೆಕ್ಸ್ಟ್ ನೋಡಿ, ಇವಾಗ ಏನ್ ಮಾಡ್ಬೇಕು, 5.4 ಅಲ್ಲಿ 6.3 ನೋಡಿ, ಸಣ್ಣ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆ ಕಳಿಬೇಕು. ಬಟ್ ಏನ್ ಮಾಡ್ಬೇಕು, ಇವಾಗ ನಾವು 6.3 ಅಲ್ಲೇ ಕಳಿಬೇಕಾ ಇವಾಗ. ಸೊ 6.3 ಅಲ್ಲಿ 5.4 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ, 13 ಅಲ್ಲಿ 4 ಹೋದ್ರೆ 9 ಸರ್, 6 ಅಲ್ಲಿ 6 ಹೋದ್ರೆ ಅಂದ್ರೆ 0.9 ಬಂತು. ಹೌದಾ, 0.9 ಬಂತು. ಬಟ್ ಚಿಹ್ನೆ ಯಾವ್ದು ತಗೋಬೇಕು ಸರ್, ಮೈನಸ್. ಯಾಕಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ನಾವು ಕಳೆದಿದ್ದೀವಿ. ಓಕೆ, ನೆಕ್ಸ್ಟ್ ನೋಡಿ, ಇಡೀ ಬ್ರಾಕೆಟ್ ಅಲ್ಲಿ ಏನ್ ಬಂತು ನಿಮಗೆ, -0.9 ಬಂತು. ಐ ಹೋಪ್ ನಿಮ್ಗೆ ಕ್ಲಿಯರ್ ಆಯ್ತಾ. ಈ -0.9 ಅನ್ನ ತಗೊಂಡು ಏನ್ ಮಾಡೋಣ, ಇಲ್ಲಿ ಹಾಕೋಣ. ಓಕೆ ಸರ್, ನೆಕ್ಸ್ಟ್. ಓಕೆ, ಈಗ 8.7 ಮೈನಸ್ 7.6 ಮೈನಸ್ ಈ ಬ್ರಾಕೆಟ್ ಅಲ್ಲಿ ನೋಡಿ 6.5 ಇತ್ತು, ಮೈನಸ್ ಆಫ್ ನಮ್ದೇನ್ ಬಂದಿತ್ತು ಈಗ, -0.9 ಬಂದಿದೆ ಸರ್. ಇದು ಗೊತ್ತಿರಬೇಕು, ಮೋಸ್ಟ್ ಇಂಪಾರ್ಟೆಂಟ್. -0.9 ಬಂದಿತ್ತು ಅಂದ್ರೆ 8.7 ಮೈನಸ್ 7.6 ಮೈನಸ್ ನೋಡಿ 6.5 ಮೈನಸ್ ಇಂಟು ಮೈನಸ್ ಏನಾಗುತ್ತಪ್ಪ, ಪ್ಲಸ್ ಆಗುತ್ತೆ ಸರ್, 0.9 ಆಗುತ್ತೆ. ಇವಾಗ ನೋಡಿ ಬ್ರಾಕೆಟ್ ಕಂಪ್ಲೀಟ್. ಈಗ ರೌಂಡ್ ಬ್ರಾಕೆಟ್ ಹೋಯ್ತು. ಓಕೆ, ಇನ್ ನೆಕ್ಸ್ಟ್ ಯಾವ ಬ್ರಾಕೆಟ್ ಮಾಡಬೇಕು, ಈ ಬ್ರಾಕೆಟ್ ಸೊಲ್ಯೂಷನ್ ಮಾಡಬೇಕು. 6.5 ಅಲ್ಲಿ 0.9 ಕೂಡಿಸಿ. ಓಕೆ, 8.7 ಮೈನಸ್ 7.6 ಮೈನಸ್ ನೋಡಿ 6.5 ಅಲ್ಲಿ ಕೂಡಿಸಿದ್ರೆ ಎಷ್ಟು ಬರುತ್ತೆ ಸರ್, 7.4 ಬರುತ್ತೆ. ಹೌದಾ, ನೋಡಿ ಬೇಕಿದ್ರೆ ಸೈಡ್ ಅಲ್ಲಿ ಮಾಡ್ಕೊಳ್ಳಿ. 6.5ಗೆ 0.9 ಕೂಡಿಸಿ ಅಂದ್ರೆ ಎಷ್ಟು ಬರುತ್ತೆ ಸರ್, 7.4 ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಏನ್ ಉಳಿತು, ಲಾಸ್ಟ್ ಕೊನೆದೊಂದು ಬ್ರಾಕೆಟ್ ಉಳಿದಿದೆ. ಅಂದ್ರೆ 7.6 ಅಲ್ಲಿ ಏನ್ ಕಳಿಬೇಕು ಸರ್, 7.4 ಕಳಿಬೇಕು. ಸಿಂಪಲ್. 8.7 ಮೈನಸ್ 7.6 ಅಲ್ಲಿ 7 ಹೋದ್ರೆ 8 ಉಳಿತಪ್ಪ, 7.4 ಹೋದ್ರೆ ಸರ್ 0.2 ಉಳಿತು. ಕೊನೆಯದು ಉಳಿದಿರೋದೇನು, 8.7ರಲ್ಲಿ ಮೈನಸ್ 0.2 ಹೋದ್ರೆ ಎಷ್ಟಾಗುತ್ತೆ ಸರ್ ಅಂದ್ರೆ 8.5. ಸೊ ಆನ್ಸರ್ ಏನ್ ಬರುತ್ತೆ, 8.5 ಬರುತ್ತೆ. ಸೊ ಗೊತ್ತಿರ್ಬೇಕು ನೋಡಿ, 8.7 ಅಲ್ಲಿ 0.2 ಕಳೆದ್ರೆ 8 ಬರುತ್ತೆ, 8.5. ಸೊ ಏನಾಗುತ್ತೆ ಆನ್ಸರ್ 8.5. ಸ್ವಲ್ಪ ಸ್ಪೇಸ್ ಕಡಿಮೆ ಇರೋದ್ರಿಂದ ನಾನು ಅರ್ಥ ಮಾಡ್ಕೋಕೆ ಟ್ರೈ ಮಾಡಿದ್ದೀನಿ. ಸೊ ಇದೇ ತರ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ನೋಡಿ, 14ನೇ ಕ್ವಶನ್. 10% ಆಫ್ 20% ಆಫ್ ಎಕ್ಸ್ ಇಸ್ ಈಕ್ವಲ್ ಟು Rs 5 rupees ಆಗಿದ್ದರೆ ಎಕ್ಸ್ ನ ಮೌಲ್ಯವನ್ನು ಕಂಡುಹಿಡಿಯಿರಿ. ಸಿಂಪಲ್ ನೋಡಿ, 10% ಅಂದ್ರೆ ಸರ್ 10 ಡಿವೈಡೆಡ್ ಬೈ 100, ಆಫ್ ಅಂದ್ರೆ ಗುಣಾಕಾರ, 20% ಅಂದ್ರೆ ಹೆಂಗ್ ಬರ್ಕೋತೀರ, 20 ಡಿವೈಡೆಡ್ ಬೈ 100 ಈಕ್ವಲ್, ಈ ಆಫ್ ಎಕ್ಸ್ ಅಂದ್ರೆ ಗುಣಾಕಾರ ಎಕ್ಸ್ ಈಕ್ವಲ್ ಟು ಎಷ್ಟು ಅಂದಾನೆ 5 ರೂಪಾಯಿ ಅಂತಿದ್ದಾನೆ. ಎಲ್ಲೆಲ್ಲಿ ಕಟ್ತಾ ಹೋಗುತ್ತೆ ನೋಡ್ರಿ ಸರ್, ಈ 0 ಹೋಯ್ತು ಸರ್, ಈ 0 ಹೋಯ್ತು. ಓಕೆ, 2 ಒಂದ್ಲೆ 2 ಐದ್ಲೆ ಎಷ್ಟು ಬಂತು, ಮೇಲ್ಗಡೆ ಅಂತನು ಎಕ್ಸ್ ಬಂತು, ಕೆಳಗಡೆ ಏನಾಗುತ್ತೆ 10 ಐದ್ಲೆ 50 ಈಕ್ವಲ್ ಟು ಎಷ್ಟಾಗತ್ತಪ್ಪ 5 ಆಯ್ತು. ನಿಮಗೆ ಎಕ್ಸ್ ಬೆಲೆ ಕಂಡುಹಿಡಬೇಕಂದ್ರೆ 50 ಆ ಸೈಡ್ ಕಳಿಸ್ರಿ. ಇಲ್ಲಿ ಏನಿದೆ ಭಾಗಾಕಾರ ಇದೆ, ಆ ಸೈಡ್ ಹೋದ್ರೆ ಗುಣಾಕಾರ ಆಗುತ್ತೆ. ಎಕ್ಸ್ ಈಕ್ವಲ್ ಟು 5 ಇಂಟು 50 ನೋಡ್ರಿ, 55 ಎಷ್ಟಾಗುತ್ತೆ 250. ಸೊ ಎಕ್ಸ್ ಬೆಲೆ ಎಷ್ಟಾಗುತ್ತೆ 250. ಸೋ ಸಿಂಪಲ್ ಕ್ವಶನ್. ನೆಕ್ಸ್ಟ್ 15ನೇ ಕ್ವಶನ್ ನೋಡಿ, ಎರಡು ಸಂಖ್ಯೆಗಳ ಗುಣಲಬ್ಧ 120 ಮತ್ತು ಅವುಗಳ ವರ್ಗಗಳ ಮೊತ್ತ 289 ಆದರೆ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಸಿಂಪಲ್ ನೋಡಿ, ಎರಡು ಸಂಖ್ಯೆಗಳದ್ದು ಯಾವ್ದಾವ ಗೊತ್ತಿಲ್ಲ ಸರ್, ನಾನೇನ್ ತಗೋತೀನಿ ಎ ಬಿ. ಸೊ ಎರಡು ಸಂಖ್ಯೆಗಳ ಗುಣಲಬ್ಧ ಎ ಇಂಟು ಬಿ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾನೆ, 120 ಕೊಟ್ಟಿದ್ದಾನೆ. ನೆಕ್ಸ್ಟ್ ಅವುಗಳ ವರ್ಗಗಳ ಮೊತ್ತ ಅಂದ್ರೆ ಪ್ರತಿಯೊಂದು ಎ ಬಿಯ ವರ್ಗಗಳ ಮೊತ್ತ ಅಂದ್ರೆ a² ಪ್ಲಸ್
ಬಿ ಸ್ಕ್ವೇರ್ ಈಕ್ವಲ್ ಟು ಎಷ್ಟು ಅಂತಿದ್ದಾನೆ 289. ಹಾಗಾದ್ರೆ ನಿಮಗೆ ಏನ್ ಕೇಳ್ತಿದ್ದಾನೆ, ಹಾಗಾದ್ರೆ ಸಂಖ್ಯೆಗಳ ಮೊತ್ತ ಅಂದ್ರೆ ಎ ಪ್ಲಸ್ ಬಿ ಅನ್ನ ಕಂಡುಹಿಡ್ರಿ ಅಂತಿದ್ದಾನೆ. ಸೊ ಈ ಕ್ವಶನ್ ನೋಡಿದ ತಕ್ಷಣ ನಿಮಗೆ ಗೊತ್ತಿರಬೇಕು, ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ಎಷ್ಟೋ ವಿಡಿಯೋಗಳಲ್ಲಿ ಹೇಳ್ತಾ ಇದ್ದೀನಿ, ಅಲ್ಜಿಬ್ರಿಕ್ ಫಾರ್ಮುಲಾ ಗೊತ್ತಿರಬೇಕು. ಎ ಪ್ಲಸ್ ಬಿ ಹೋಲ್ ಬ್ರಾಕೆಟ್ ಸ್ಕ್ವೇರ್, ಎ ಮೈನಸ್ ಬಿ ಹೋಲ್ ಬ್ರಾಕೆಟ್ ಸ್ಕ್ವೇರ್, ಇವ್ರದೆಲ್ಲ ಫಾರ್ಮುಲಾಗಳನ್ನ ಬಾಯಾಟ್ ಮಾಡಿ, ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ಇದನ್ನ ನೋಡಿದ ತಕ್ಷಣ ನಿಮ್ಗೆ ಏನು ನೆನಪಾಗಬೇಕಂದ್ರೆ ಎ ಪ್ಲಸ್ ಬಿ ಹೋಲ್ ಬ್ರಾಕೆಟ್ ಸ್ಕ್ವೇರ್ ಫಾರ್ಮುಲಾ ಬಂದ್ರೆ ಈ ಕ್ವಶನ್ ಮುಗಿದೋಯ್ತು, ಏನಿಲ್ಲ ಇದರಲ್ಲಿ. ಓಕೆ, ಹೆಂಗೆ ಸರ್ ನೋಡಿ, ಎ ಪ್ಲಸ್ ಬಿ ಹೋಲ್ ಬ್ರಾಕೆಟ್ ಸ್ಕ್ವೇರ್ ಫಾರ್ಮುಲಾ ಎಲ್ಲರಿಗೂ ಗೊತ್ತಿದೆ. ಏನ್ ಸರ್, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಓಕೆ, ಇದರಿಂದ ನಮಗೇನ್ ಸಿಗುತ್ತೆ ಸರ್, ನೋಡಿ ಎ ಪ್ಲಸ್ ಬಿ ಇದನ್ನೇ ಬೇಕಾಗಿರೋದು. ನಮಗ ಏನ್ ಕೇಳಿದಾನೆ, ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂದಿದ್ದಾನೆ. ಅಂದ್ರೆ ಎರಡು ಸಂಖ್ಯೆಗಳ ಮೊತ್ತ ಅಂದ್ರೆ ಏನು, ಎ ಪ್ಲಸ್ ಬಿ ಕಂಡುಹಿಡಿ ಅಂದಾನೆ. ಓಕೆ, ಪುಟ್ ಮಾಡಿ ವ್ಯಾಲ್ಯೂ ಏನೇನು ಕೊಟ್ಟಿದ್ದಾನೆ ಸರ್, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಲ್ರೆಡಿ ಕೊಟ್ಟಿದ್ದಾನೆ, ಎಷ್ಟು 289. ಸೊ ಈ ಪ್ಲೇಸ್ ಅಲ್ಲಿ ಹಾಕಿ 289 ಸರ್, ಪ್ಲಸ್ 2 ಇಂಟು ನೋಡಿ ಎ ಬಿ ಕೊಟ್ಟಿದ್ದಾನೆ ಎಷ್ಟು ಸರ್ 120, ಪುಟ್ ಮಾಡಿ. ಓಕೆ ಸರ್, ನೆಕ್ಸ್ಟ್ ನೋಡಿ 289 ಪ್ಲಸ್ 12 2 24 ಅಂದ್ರೆ 240 ಆಯ್ತು. ಅಂದ್ರೆ ಆನ್ಸರ್ ಎಷ್ಟು ಬರ್ಬೇಕು, ಕೂಡಿಸಿದ್ರೆ ಎಷ್ಟಾಯ್ತಪ್ಪ ಸರ್ 5 ನೋಡಿ 289 ಜೊತೆಗೆ 240 ಕೂಡಿಸಿ ನಿಮ್ಗೆ ಏನ್ ಬರುತ್ತೆ 529 ಬರುತ್ತೆ. ಏನಾಗುತ್ತೆ, ಎ ಪ್ಲಸ್ ಬಿ ಹೋಲ್ ಬ್ರಾಕೆಟ್ ಸ್ಕ್ವೇರ್. ಬಟ್ ನಮಗೇನ್ ಹೇಳಿದಾನೆ ಅವನು, ಎರಡು ಸಂಖ್ಯೆಗಳು ಮೊತ್ತ ಹೇಳಿದಾನೆ, ನಮಗೆ ಸ್ಕ್ವೇರ್ ಬೇಕಾಗಿಲ್ಲ. ಈ ಸ್ಕ್ವೇರ್ ಆ ಸೈಡ್ ಹೋದ್ರೆ ಏನಾಗುತ್ತೆ ಸರ್, ಸಿಂಪಲ್ ಎ ಪ್ಲಸ್ ಬಿ ಈಕ್ವಲ್ ಟು ರೂಟ್ ಆಫ್ 529. ಆಲ್ರೆಡಿ ಹೇಳಿದೀನಿ, ಹೆಂಗೆ ಅಂದ್ರೆ ವರ್ಗ ಇರೋದು ಆ ಸೈಡ್ ಹೋದ್ರೆ ಏನಾಗುತ್ತೆ, ವರ್ಗ ಮೂಲ ಆಗುತ್ತೆ. ನಿಮ್ಗೆಲ್ಲ ಗೊತ್ತಿರಬೇಕು. 529 ಎದರ ವರ್ಗ ಮೂಲಪ್ಪ ಸರ್, 23ರ ವರ್ಗಮೂಲ. ಅಂದ್ರೆ ಆನ್ಸರ್ ಏನ್ ಬರುತ್ತೆ, ಎರಡು ಸಂಖ್ಯೆಗಳ ಮೊತ್ತ ಏನಾಗುತ್ತೆ 23. ಸಿಂಪಲ್ ನೋಡಿದೆ. ಇದೇ ತರ ಫಾರ್ಮುಲಾ ಡಿಪೆಂಡೆನ್ಸಿ ಪ್ರಾಬ್ಲಮ್ಸ್ ಗಳು ಇರ್ತಾವೆ. ಇದು ಅಲ್ಜಿಬ್ರಾ ಅಂತ ಬರುತ್ತೆ. ಅಲ್ಜಿಬ್ರಾ ಕಲಿಯಲ್ಲಿ ಕ್ವಶನ್ಸ್ ಗಳು ಬರ್ತಾ ಇದಾವೆ, ತುಂಬಾ ಕ್ವಶನ್ಸ್ ಇದಾವೆ, ಗ್ರೂಪ್ ಡಿ ಅಲ್ಲಿ ಬರ್ತಾ ಇದಾವೆ. ಸ್ವಲ್ಪ ಲಕ್ಷ್ಯದಲ್ಲಿ ಇಟ್ಕೊಳ್ಳಿ. ಅದ್ರ ಜೊತೆಗೆ ನೋಡಿ, ನಾನು ಹೇಳ್ತಾ ಇದ್ದೀನಲ್ಲ, ಎ ಪ್ಲಸ್ ಬಿ ಹೋಲ್ ಬ್ರಾಕೆಟ್ ಸ್ಕ್ವೇರ್, ಎ ಮೈನಸ್ ಬಿ ಹೋಲ್ ಬ್ರಾಕೆಟ್ ಸ್ಕ್ವೇರ್, ಎ ಪ್ಲಸ್ ಬಿ ಹೋಲ್ ಬ್ರಾಕೆಟ್ ಕ್ಯೂಬ್, ಎ ಮೈನಸ್ ಬಿ ಹೋಲ್ ಬ್ರಾಕೆಟ್ ಕ್ಯೂಬ್, ಅದೇ ಜೊತೆಗೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಇವೆಲ್ಲ ಫಾರ್ಮುಲಾ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಅದನ್ನ ಬಾಯಾಟ್ ಮಾಡಿ, ಅದ್ರ ಮೇಲೆ ನಿಮಗೆ ಈಸಿಯಾಗಿ ಆನ್ಸರ್ ಬರುತ್ತೆ. ನೆಕ್ಸ್ಟ್ ನೋಡಿ ಸ್ಟೂಡೆಂಟ್, 35 ವಿದ್ಯಾರ್ಥಿಗಳಿರುವ ಒಂದು ತರಗತಿಯ ಸರಾಸರಿ ವಯಸ್ಸು 15 ವರ್ಷಗಳು. ಶಿಕ್ಷಕರ ವಯಸ್ಸನ್ನು ಕೂಡ ಸೇರಿಸಿದರೆ ಸರಾಸರಿ 1 ವರ್ಷ ಹೆಚ್ಚಾಗುತ್ತದೆ. ಹಾಗಾದ್ರೆ ಶಿಕ್ಷಕನ ವಯಸ್ಸನ್ನು ಕಂಡುಹಿಡಿಯಿರಿ. ನೋಡಿ ಸ್ಟೂಡೆಂಟ್, ಇದು ಎವರೇಜ್ ಮೇಲಿರುವಂತ ಕ್ವಶನ್, ಅಂದ್ರೆ ಸರಾಸರಿ ಮೇಲಿರುವಂತ ಕ್ವಶನ್. ನೋಡಿ, ಒಂದು ಸ್ಕೂಲ್ ಇದೆ, ಅದರಲ್ಲಿ ಎಷ್ಟಿದ್ದಾರೆ 35 ಜನ ವಿದ್ಯಾರ್ಥಿಗಳಿದ್ದಾರೆ. 35 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು ಅಂದ್ರೆ ನೋಡಿ, ಸರಾಸರಿ ಅಂದ್ರೆ ಪ್ರತಿಯೊಬ್ಬರದು ಅಂದ ಅರ್ಥ. ಸರಾಸರಿ ಅಂದ್ರೆ ಏನಪ್ಪಾ, ಪ್ರತಿಯೊಬ್ಬರದು. ಅಂದ್ರೆ 35 ವಿದ್ಯಾರ್ಥಿಗಳದಾರ, ಅದರಲ್ಲಿ ಅವ್ರ ಸರಾಸರಿ ವಯಸ್ಸು 15 ವರ್ಷ ಅಂದ್ರೆ ಏನಾಗುತ್ತಪ್ಪ, ಸಿಂಪಲ್ ನಮಗೆ ಏನ್ ಕಂಡು ಹಿಡ್ಕೋರಿ. ಹಾಗಾದ್ರೆ ಟೋಟಲ್ ಏಜ್ ಅಂದ್ರೆ ಒಟ್ಟು ವಯಸ್ಸು ಕಂಡಿಡ್ರಿ. ಸರ್ 35 ಜನ ಅದಾರ್ರಿ, ಹೌದಾ? ಆ 35 ಜನ ವಿದ್ಯಾರ್ಥಿಗಳದಾರ, ಪ್ರತಿಯೊಬ್ರು ವಯಸ್ಸು ಎಷ್ಟಂದಾನೆ 15 ಅಂದಾನೆ. ಫಸ್ಟ್ ಟೋಟಲ್ ಏಜ್ ಕಂಡಿಡ್ರಪ್ಪ. ಓಕೆ, ಗುಣಾಕಾರ ಮಾಡಿ. 15 75 ಸರ್. ನೆಕ್ಸ್ಟ್ 15 ಮೂರ್ಲೆ 45, ಒಂದು 7 ಕೂಡಿಸಿ ಎಷ್ಟಾಗುತ್ತೆ, 45ರಲ್ಲಿ 7 ಕೂಡಿಸಿದ್ರೆ ಎಷ್ಟಾಯ್ತು 525. ಅಂದ್ರೆ ಎಷ್ಟು ಬಂತು, ಒಟ್ಟು ವಿದ್ಯಾರ್ಥಿಗಳ ಏನ್ ಕಂಡು ಹಿಡ್ಕೊಂಡಿವಿ, ಒಟ್ಟು ವಿದ್ಯಾರ್ಥಿಗಳ ವಯಸ್ಸು ಎಷ್ಟಾಯ್ತು 525 ಆಯ್ತು. ಹೆಂಗಂದ್ರೆ 35ಕ್ಕೆ ಗುಣಾಕಾರ 15 ಮಾಡಿದ್ವಿ, 525 ಬಂತು. ನೆಕ್ಸ್ಟ್ ಏನ್ ಹೇಳ್ತಿದ್ದಾನೆ, ಒಬ್ಬ ಶಿಕ್ಷಕರು ಅಂದ್ರೆ ಒಬ್ರು ಟೀಚರ್ ಕೂಡ ಅವ್ರು ಕೂಡ ಸೇರ್ಕೊಂಡ್ರೆ, ಅಂದ್ರೆ ಒಬ್ಬ ಟೀಚರ್ ಕೂಡ ಒಬ್ರು ಸೇರ್ಕೊಂಡ್ರೆ ಸರಾಸರಿ 1 ವರ್ಷ ಹೆಚ್ಚಾಗುತ್ತೆ. ಅಫ್ಕೋರ್ಸ್ ಯಾರಾದ್ರೂ ಒಬ್ರು ಹೊಸ ವ್ಯಕ್ತಿ ಬಂದು ಜಾಯ್ನ್ ಆದ್ರೆ ಅವ್ರದ್ದು ಏಜ್ ಬರುತ್ತೆ, ಅಂದ್ರೆ ಆಟೋಮೆಟಿಕ್ ಅವರೇಜ್ ಕೂಡ ಹೆಚ್ಚಾಗುತ್ತೆ. ಅದನ್ನೇ ಹೇಳ್ತಿದ್ದಾನೆ. ಓಕೆ ಸರ್, ಅವ್ರದ್ದು ತಕೊಂಡ್ಬಿಡ್ರಿ. ಟೋಟಲ್ ಅವ್ರ ವ್ಯಕ್ತಿ ಬಂದಾಗ ಎಷ್ಟಾಗುತ್ತೆ ಸರ್, ಇದ್ರ ನೋಡಿ. ಹಂಗಂದ್ರೆ ಶಿಕ್ಷಕ ಬಂದಾಗ ಟೋಟಲ್ ಏಜ್ ಅನ್ನು ಕಂಡು ಹಿಡ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಓಕೆ ನೋಡ್ರಿ, ಫಸ್ಟ್ 35 ಜನ ಇದ್ರಪ್ಪ, ಇವಾಗ ಒಬ್ರು ಶಿಕ್ಷಕರ ಬಂದ್ರೆ ಎಷ್ಟು ಜನ ಆಯ್ತು 36, ಹೌದಾ? ಮುಂಚೆ 35 ಜನ ಇದ್ರು, ಇವಾಗ ಒಬ್ಬ ಶಿಕ್ಷಕ ಆಡ್ ಆಗ್ತಾ ಇದ್ದಾನೆ ಅಂದ್ರೆ ಅಫ್ಕೋರ್ಸ್ ಎಷ್ಟು ಜನ ಆದ್ರು 36 ಜನ ಆದ್ರು ಸರ್. ಬಟ್ ಇವಾಗ ನೋಡಿ, ಇಲ್ಲಿರೋದು ಟ್ವಿಸ್ಟ್, ಸರಾಸರಿ 1 ವರ್ಷ ಹೆಚ್ಚಾಗುತ್ತದೆ. ಅಂದ್ರೆ ಮೊದಲು 15 ವರ್ಷ ಇತ್ತು, ಇವಾಗ 1 ವರ್ಷ ಹೆಚ್ಚಾಗ್ತಾ ಇದೆ. ಅಂದ್ರೆ ಗುಣಾಕಾರ ಏನು ಬರಿಬೇಕು ಸರ್, 16 ಬರಿಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್ ಗೊತ್ತಿರಬೇಕು. ಯಾಕಂದ್ರೆ ನೋಡಿ ಟ್ವಿಸ್ಟ್, ಅವನು 16 ವರ್ಷ ಆಗಿರುತ್ತದೆ ಅಂತ ಕೊಟ್ಟಿಲ್ಲ, 1 ವರ್ಷ ಹೆಚ್ಚಾಗುತ್ತದೆ ಅಂತಿದ್ದಾನೆ. ಅಂದ್ರೆ ಮೊದಲು 15 ಅಂದ್ರೆ ಇವಾಗ ಒಂದು ಎಕ್ಸ್ಟ್ರಾ ಅಂದ್ರೆ 16 ಅಂತ ತಗೋಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ ಏನ್ ಮಾಡ್ಬೇಕು, ಸಿಂಪಲ್ ಗುಣಾಕಾರ ಮಾಡಿ ಸರ್. 16ಲೆ ಫಸ್ಟ್ ನೋಡಿ, 16 ಎಷ್ಟು ಸರ್, 16 5 80, 16 96 ಸರ್, 96 ಬಂತು. 9 16 3 48, 48ರಲ್ಲಿ 9 ಕೂಡಿಸಿ
70 ಬಂತು. ಅಂದ್ರೆ ನೋಡಿ ಈ ಶಿಕ್ಷಕ ಕೂಡಿದ್ರೆ ಇದು ನೋಡಿ ಸ್ಟೂಡೆಂಟ್ ಪ್ಲಸ್ ಎದ್ರದಾಯ್ತಿದು ಸ್ಟೂಡೆಂಟ್ ಪ್ಲಸ್ ಟೀಚರ್ ಒಟ್ಟು ಏಜ್. ಹೌದಾ, ಇದೇನು ಸರ್ ಬರೇ ಸ್ಟೂಡೆಂಟ್ಸ್. ಓಕೆ ನೋಡಿ, ಹಾಗಾದ್ರ ಫಸ್ಟ್ 525 ಎದ್ರದಪ್ಪ ಓನ್ಲಿ ವಿದ್ಯಾರ್ಥಿಗಳದು. ಆದ್ರೆ ಇಲ್ಲಿ ನೋಡಿ 570 ಅದು ವಿದ್ಯಾರ್ಥಿಗಳು ಮತ್ತು ಟೀಚರ್. ಹಂಗಂದ್ರೆ 525 ಇಲ್ಲಿ 570 ಯಾಕೆ ಹೆಚ್ಚಾಗ್ಯಾರ ಅಂದ್ರೆ ಶಿಕ್ಷಕರು ಬಂದಿದ್ದಕ್ಕೆ ಸಿಂಪಲ್ ಮೈನಸ್ ಮಾಡಿ 570ರಲ್ಲಿ 25 ಹೋದ್ರೆ ಎಷ್ಟು ಬಂತು ಸರ್? ಸೊ ಇದರಲ್ಲಿ ಮೈನಸ್ ಇವೆರಡರಲ್ಲಿ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 51 ವರ್ಷ. ಅಂದ್ರೆ ಆ ಶಿಕ್ಷಕನ ವಯಸ್ಸು ಎಷ್ಟು ಇರುತ್ತಪ್ಪ? 51 ವರ್ಷ. ಐ ಹೋಪ್ ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಎಕ್ಸ್ಪ್ಲನೇಷನ್ ಸಿಂಪಲ್ ಇರುತ್ತೆ. ಈ ತರ ಅವ್ರದ್ದು ಸಂಖ್ಯೆ ಗುಣಾಕಾರ ಮಾಡಿ ಅದ್ರ ಜೊತೆ ಇದು ಇನ್ನೊಂದು ಇಂಪಾರ್ಟೆಂಟ್ ನೆನಪಿರ್ಬೇಕಾಗಿದೆ ಅಂದ್ರೆ ಸರಾಸರಿ 1 ವರ್ಷ ಹೆಚ್ಚು ಅಂದಿದನಲ್ಲ 15 ಇರೋದನ್ನ 16 ತಗೋಬೇಕು. ಕ್ಲಿಯರಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್. ಕ್ವಶನ್ ನಂಬರ್ 17. ಅನು, ಅಭಿ ಮತ್ತು ಸುಬಿಯ ಸರಾಸರಿ ತೂಕ 45 kg. ಓಕೆ, ಅದರಲ್ಲಿ ಅನು ಮತ್ತು ಅಭಿಯ ಸರಾಸರಿ ತೂಕ 40 kg ಮತ್ತು ಅಭಿಯ ಮತ್ತು ಸುಬಿಯ ತೂಕ 43 kg ಆಗಿದ್ದರೆ ಅಭಿಯ ತೂಕವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಮತ್ತೆ ಇದು ನೋಡಿ ಎವರೇಜ್ ಮೇಲೆ ಇದೆ, ಸರಾಸರಿ ಮೇಲೆ ಪ್ರಾಬ್ಲಮ್ ಇದೆ. ಏನ್ ಕೊಟ್ಟಿದ್ದಾನೆ ನೋಡಿ ಸ್ಟೂಡೆಂಟ್ಸ್. ಫಸ್ಟ್ ಆಫ್ ಆಲ್ ಅನು, ಅಭಿ ಮತ್ತು ಸುಬಿ ಅಂದ್ರೆ ನಾನು ಅಂತ ತಗೋತೀನಿ ಅನುನ AN ಅಂತ ತಗೋತೀನಿ ಪ್ಲಸ್ ಅದೇ ಜೊತೆಗೆ ಅಭಿನ AB ಅಂತ ತಗೋತೀನಿ ಪ್ಲಸ್ ಸುಬಿನ S ಅಂತ ತಗೋತೀನಿ. ಎಷ್ಟು ಜನ ಇದಾರಪ್ಪ? 3 ಜನ. ಸರಾಸರಿ 45 ವರ್ಷ ಅಂದ್ರೆ ಎಷ್ಟಾಯ್ತಪ್ಪ? ಗುಣಾಕಾರ ಮಾಡಿದ್ರೆ 135 ಟೋಟಲ್ ಏಜ್ ಆಯ್ತು. ಅನು, ಅಭಿ ಮತ್ತು ಸುಬಿ. ಅದೇ ತರ ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ? ಅನು ಮತ್ತು ಅಭಿ ಅಂದ್ರೆ ಅನು ಮತ್ತು ಅಭಿ ಇವ್ರ ಜೊತೆ ಗೂಡಿದ್ರೆ ಎಷ್ಟು ಇಬ್ರಿದ್ದಾರೆ? ಅವ್ರ ಸರಾಸರಿ ವಯಸ್ಸು ಎಷ್ಟಿದ್ದಾನೆ? 40 ಅಂದ್ರೆ ಎಷ್ಟಾಯ್ತಪ್ಪ? 80 kg ಆಯ್ತು ಸರ್. ಹೌದಾ? ಸೊ ನೆಕ್ಸ್ಟ್ ನೋಡಿ ನಾನು ಏನ್ ಮಾಡ್ತೀನಿ ಇಲ್ಲಿ ನೆಕ್ಸ್ಟ್ ಯಾರ್ದಿದೆ ಮತ್ತೆ ಅಭಿ ಮತ್ತು ಸುಬಿಯ ತೂಕನು ಕೊಟ್ಟಿದ್ದಾನೆ. ಸೊ ಅಭಿ ಮತ್ತು ಸುಬಿ ಇವ್ರು ಇಬ್ರು ಕೂಡಿದ್ರೆ ಎಷ್ಟಾಗತ್ತಪ್ಪ? ಇಬ್ರದು ಎಷ್ಟು ಕೊಟ್ಟಿದ್ದಾನೆ ಸರ್? 43 ಅಂದ್ರೆ ಇವ್ರಿಬ್ರು ಕೂಡಿಸಿರೋ ವಯಸ್ಸು ಎಷ್ಟಾಯ್ತು? 86. ಇದರಲ್ಲಿ ನೋಡಿ ಏನ್ ತಲೆ ಓಡಿಸ್ಬೇಕಂದ್ರೆ ಇಕ್ವೇಶನ್ ಅನ್ನ ಮೈನಸ್ ಮಾಡಬೇಕು. ನಮಗೆ ಇದರಲ್ಲಿ ಯಾರ ವಯಸ್ಸು ಕೇಳಿದರೆ? ಅಭಿಯ ವಯಸ್ಸನ್ನ ಕೇಳಿದ್ದಾರೆ, ಅಭಿಯ ತೂಕವನ್ನ ಕೇಳಿದ್ದಾನೆ. ಸಿಂಪಲ್ ನೋಡಿ ನಾನೇನ್ ಮಾಡ್ತೀನಿ, ಈ ಎರಡು ಇಕ್ವೇಶನ್ ಅನ್ನ ಮೈನಸ್ ಮಾಡಿ. ಹೆಂಗೆ ಸರ್ ಮೈನಸ್ ಅಂದ್ರೆ ನೋಡಿ ಇದರಲ್ಲಿ ಕಳೆದ್ರೆ ಅನು ಹೋಯ್ತು, ಅಭಿ ಹೋಯ್ತು. ನೋಡಿ 135ರಲ್ಲಿ 80 ಹೋದ್ರೆ ಎಷ್ಟಾಗತ್ತಪ್ಪ? ಅಂದ್ರೆ ಎಸ್ ಅಂದ್ರೆ ಸುರ್ಬಿಯ ವಯಸ್ಸು ಸಿಕ್ತು. 135 80 ಕಳೀರಿ ಎಷ್ಟು ಬಂತು? 180 35 ಅಂದ್ರೆ ಸರ್ ಸುಬಿಯ ವಯಸ್ಸು 55 ಆಯ್ತು. ಹೌದಾ? ನೋಡಿ ಸಿಕ್ಬಿಡ್ತು. ಇವಾಗ ನೋಡಿ ಅಭಿ ಮತ್ತು ಸಬಿ ಕೂಡಿ ಎಷ್ಟಾಗ್ಯದ್ರಿ? 86 ಆಗ್ಯದ. ಅದರಲ್ಲಿ ಸುಬಿನೇ 55 ವರ್ಷ ಅಂದ್ರೆ ಇದ್ರಲ್ಲಿ ಸಿಂಪಲ್ ಮೈನಸ್ 55 ಮಾಡಿ 6 5 ಹೋದ್ರೆ 1, 8ರಲ್ಲಿ 5 ಹೋದ್ರೆ 31. ಅಂದ್ರೆ ಅಭಿಯ ವಯಸ್ಸು ಎಷ್ಟಿರುತ್ತೆ? 31 kg. ಅರ್ಥ ಆಯ್ತಾ? ನಾನು ಏನ್ ಮಾಡಿದೆ ನೋಡಿ, ಈ ಎರಡು ಇಕ್ವೇಶನ್ ಅನ್ನು ಕಳೆದೆ. ಅನು ಹೋಯ್ತು, ಅಭಿ ಹೋಯ್ತು, ಎಸ್ ಬಂತು. ಎಸ್ ಅಂದ್ರೆ ಎಷ್ಟು? 135ರಲ್ಲಿ 80 ಕಳೆದ್ರೆ ಸುಬಿಯ ವಯಸ್ಸು ಎಷ್ಟು ಬಂತು? 50 ಬಂತು. ಬಟ್ ಈ ಇಕ್ವೇಶನ್ ಅಲ್ಲಿ ನೋಡಿ ಅಭಿ ಮತ್ತು ಸುಬಿ ಕೂಡಿದ್ರೆ ಎಷ್ಟಾಗ್ತದೆ? 85. ಅದರಲ್ಲಿ ಸುಬಿ ವಯಸ್ಸು 55 ಅಂದ್ರೆ ಉಳಿದ್ರೆ ಯಾರಪ್ಪ? 31. ಯಾರಾಗಿರ್ತಾರೆ? ಅಭಿಯ ವಯಸ್ಸು 31 kg. ನೆಕ್ಸ್ಟ್ ನೋಡ್ರಿ, ಡಾಟಾ ಇಂಟರ್ಪ್ರಿಟೇಷನ್ ಮೇಲಿರುವಂತ ಕ್ವಶನ್ 2016 ನೋಡಿ. ಫಸ್ಟ್ ಏನ್ ಕೊಟ್ಟಿದ್ದಾನೆ? ಸ್ಟಡಿ ದಿ ಫಾಲೋವಿಂಗ್ ಟೇಬಲ್ ಅಂಡ್ ಆನ್ಸರ್ ದಿ ಕ್ವಶನ್ಸ್ ಗಿವನ್ ಬಿಲೋ ಇಟ್. ದ ಫಾಲೋವಿಂಗ್ ಟೇಬಲ್ ರಿಪ್ರೆಸೆಂಟ್ ದಿ ಟೈಪ್ಸ್ ಆಫ್ ರೋಡ್ ಆಕ್ಸಿಡೆಂಟ್ ರಿಜಿಸ್ಟರ್ಡ್ ಇನ್ ಎ ಸ್ಟೇಟ್ ಓವರ್ ದಿ ಇಯರ್. ಅಂದ್ರೆ ನೋಡಿ ಒಂದು ಆಕ್ಸಿಡೆಂಟ್ ಆಗಿರುವಂತ ವರ್ಷಗಳಿಂದ 2014ರಿಂದ 2018 ಲಿಸ್ಟ್ ಕೊಟ್ಟಿದ್ದಾರೆ. ಅದರಲ್ಲಿ ಕ್ಯಾಜುಯಾಲಿಟೀಸ್, ಅದರಲ್ಲಿ ಸೀರಿಯಸ್, ಇಂಜುರಿ ಆಗಿದ್ದು, ಮೈನರ್, ಈ ತರ ಏನ್ ಮಾಡಿದ್ರೆ ಟೈಪ್ಸ್ ಆಫ್ ಆಕ್ಸಿಡೆಂಟ್ ಕೊಟ್ಟಿದ್ದಾನೆ. ಅದರಲ್ಲಿ ಕ್ವಶನ್ ಏನ್ ಕೇಳಿದಾನೆ? 2016ರಿಂದ 2017ವರೆಗೆ ಅಪಘಾತಗಳಲ್ಲಿ ಅಂದಾಜು ಶೇಕಡಾ ಕಡಿತ ಎಷ್ಟು ಅಂದ್ರೆ ಆಕ್ಸಿಡೆಂಟ್ ಕ್ಯಾಜುಯಾಲಿಟಿ ಆಗಿರೋದು ಎಷ್ಟಂತ ಕೇಳಿದಾನೆ. ಏನ್ ಸರ್ ಇಸ್ವಿ ನೋಡಿ ನೆನಪದಲ್ಲಿ ಇಟ್ಕೋಬೇಕು. 2016 2017 ಅಷ್ಟೇ ಕೇಳಿರೋದು. ಏನು ಸರ್ 2016ರಲ್ಲಿ ಅಂದ್ರೆ ಎಷ್ಟು ಸರ್? ಕ್ಯಾಜುಯಾಲಿಟಿ ನೋಡಿ ಎಷ್ಟು ಕೊಟ್ಟಿದ್ದಾನೆ? 8600 ಆಗಿದ್ದಾವೆ. ಹೌದಾ? ಕಾಣ್ತಿದೆ ನಿಮ್ಗೆ? ಎಷ್ಟು ಸರ್? 8600. ಸೊ 8600 ಏನಾಗಿದ್ದಾವೆ? 8600. ಇದು ಯಾವಾಗ? 2016ನೇ ಇಸ್ವಿಯಾಗ. ನೆಕ್ಸ್ಟ್ ಅವೇನಂತ ಕ್ವಶನ್ 2017ನಲ್ಲಿ ನೋಡಿ ಸರ್ 7900. ಓಕೆ ಸರ್, ಎಷ್ಟು? 7900. ಹೌದಾ? ಎಷ್ಟು ಕಡಿಮೆ ಆಯ್ತಪ್ಪ ನೋಡಿ ಚೆಕ್ ಮಾಡಿ ಸರ್. 0 0. 16ರಲ್ಲಿ 9 ಹೋದ್ರೆ ಎಷ್ಟು? 7. ಸೊ 8ರಲ್ಲಿ 8 0. ಅಂದ್ರೆ 700 ಕ್ಯಾಜುಯಾಲಿಟಿ ಕಡಿಮೆ ಆಗಿದೆ. ಅಂದ್ರೆ 700 ಆಕ್ಸಿಡೆಂಟ್ ಕಡಿಮೆ ಆಗಿದಾವೆ. ಬಟ್ ಕ್ವಶನ್ ಅಲ್ಲಿ ಏನಂತಿದ್ದಾನೆ?
ಅಂದಾಜು ಶೇಕಡಾವಾರು ನೋಡಿ, ಇದು ಪಕ್ಕ ಪಾಯಿಂಟ್ ಅಲ್ಲಿ ಬರುತ್ತೆ ಕ್ವಶನ್. ಅಂದಾಜು ಅಂದಾನಂದ್ರೆ ಅಪ್ರಾಕ್ಸಿಮೇಟ್ ಕೇಳಿದಾನೆ. ಬಟ್ ಏನ್ ಕೇಳಿದಾನೆ, ಎಷ್ಟು ಶೇಕಡಾ ಕಡಿಮೆ ಆಗಿದೆ ನೋಡಿ. ಮೊದಲು 2016ರಲ್ಲಿ 2600 ಇತ್ತು, ಇವಾಗ 7900 ಆಗತ್ತ. ಅಂದ್ರೆ ಎಷ್ಟು ಕಡಿಮೆ ಆಯ್ತು ನಿಮಗೆ ಸಿಕ್ತಾ ಸಂಖ್ಯೆಗಳಲ್ಲಿ ಸಿಕ್ತು ಎಷ್ಟು 700 ಆಕ್ಸಿಡೆಂಟ್ ಕಡಿಮೆ ಆಗ್ಯಾವ. ಬಟ್ ಅವ ಏನತ್ತಾನ ಪರ್ಸೆಂಟೇಜ್ ಅಲ್ಲಿ ಕಂಡಿಡೀರಿ. ಸೊ ಓಕೆ ನೋಡಿ, ನೀವು ಯಾವಾಗಲೂ ಹೇಳಿದ್ನಿ ಪರ್ಸೆಂಟೇಜ್ ಡಿಕ್ರಿಮೆಂಟ್ ಅಂಡ್ ಇನ್ಕ್ರಿಮೆಂಟ್ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಈ ತರ ಬರುತ್ತೆ. ಓಕೆ, ನಿಮಗೆ ಗೊತ್ತಾಯ್ತು ಈಗ 700 ಆಕ್ಸಿಡೆಂಟ್ ಕಡಿಮೆ ಆಗಿದಾವೆ. ಓಕೆ ಸರ್, ನಾನು ಇವಾಗ ನೋಡಿ 700 ಆಕ್ಸಿಡೆಂಟ್ ಕಡಿಮೆ ಆಯ್ತು. ಓಕೆ, 700 ಆಕ್ಸಿಡೆಂಟ್ ಕಡಿಮೆ ಆಯ್ತು. ಸೊ 700 ಆಕ್ಸಿಡೆಂಟ್ ಏನಾಯ್ತು, ಕಡಿಮೆ ಆಯ್ತು. ಬಟ್ ನಮಗೆ ಏನಾಯ್ತಿದಾನೆ, ಪರ್ಸೆಂಟೇಜ್ ಕಂಡಿಡ್ರಿ. ಅಂದ್ರೆ ಯಾವಾಗ ನೋಡ್ರಿ ಕಂಪ್ಯಾರಿಸನ್ ಯಾರು ಮಾಡ್ತಾ ಇದ್ದಾನೆ, 2016ನೇ ಇಸ್ವಿಯಿಂದ. ಅಂದ್ರೆ 2016 ಕಂಪೇರ್ ಮಾಡಿದ್ರೆ 2017 ಎಷ್ಟು ಕಡಿಮೆ ಆಗ್ಯಾವ ಅಂತ ಕೇಳೋಣ. ಅಂದ್ರೆ ಯಾವಾಗ್ಲೂ ನಮ್ ಕೆಳಗಡೆ ಏನ್ ಇಟ್ಕೋಬೇಕು, 2016 ಡೇಟಾ ಇಟ್ಕೋಬೇಕು. 2016ರಲ್ಲಿ ಎಷ್ಟಾಗಿತ್ತಪ್ಪ, 8600 ಆಗಿತ್ತು ಸರ್. ಗುಣಾಕಾರ ಪರ್ಸೆಂಟೇಜ್ ಕಂಡಿಡ್ಯಾಕ 100. ಸಿಂಪಲ್ ನೋಡಿ, ಎಲ್ಲೆಲ್ಲಿ 0 ಆಯ್ತು ಈ 0 ಹೋಯ್ತು ಸರ್. ನೆಕ್ಸ್ಟ್ ನೋಡ್ರಿ, ಎಲ್ಲೆಲ್ಲಿ ಪಾಸಿಬಲ್ ಇವೆ ಅದ ಕಟ್ತಾ ಹೊಡ್ರಿ. ಈಗ ನೋಡಿ 2 4 ಸರ್, 2 3 6, 2 3 6, 2 5 10, ಅಂದ್ರೆ ಎಷ್ಟು ಬಂತು, 350ಕ್ಕೆ ಎದರ್ಲಿ ಭಾಗಾಕಾರ ಮಾಡ್ಬೇಕು, 43 ಭಾಗಾಕಾರ ಮಾಡ್ಬೇಕು. ಓಕೆ ನೋಡಿ, ಇವಾಗ 43 350ಕ್ಕೆ ಭಾಗಾಕಾರ ಮಾಡ್ಬೇಕು. ಯಾವ ತರ ನೋಡಿ ಸರ್ ಸ್ಟೂಡೆಂಟ್ಸ್, ನೋಡಿ ಅಲ್ಲಿ ಆಪ್ಷನ್ಗಳು ನೋಡಿ. 43 6 ಎಷ್ಟಾಗುತ್ತೆ, 4 6 24, ಅಪ್ರಾಕ್ಸಿಮೇಟ್ಲಿ 240 ರೀಚ್ ಆತೆ, ಆಗಲ್ಲ. ಇದೇ ತರ ಜಡ್ಜ್ ಮಾಡ್ಬೇಕು, ಪೂರಾ ಮಾಡುತ್ತಾ ಕೂಡಬಾರ್ದು. ನೋಡಿ 43ಕ್ಕೆ 43 10ಲೇನೆ ಎಷ್ಟಾಗುತ್ತೆ, 430 ಆಗುತ್ತೆ. 11% ಸಾಧ್ಯ ಇಲ್ಲ. ಬಟ್ 8 ನೋಡಿ, 43ಕ್ಕೆ 8ರಲ್ಲಿ ಗುಣಾಕಾರ ಮಾಡಿ, 8 3 24, 8 4 32, 2 34, 344 ನಿಯರ್ಲಿ ಬರುತ್ತೆ. ಅಂದ್ರೆ 43 ಎಷ್ಟು ಬರುತ್ತೆ, 344, ಅಂದ್ರೆ 8 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಅಂದ್ರೆ ಪಕ್ಕ ಆನ್ಸರ್ ಏನಾಗುತ್ತೆ, 8% ಆಗಿರುತ್ತೆ. ಭಾಗಾಕಾರ ಮಾಡೋಕೋತ ಕೂಡಬಾರ್ದು. ನೋಡಿ ಆಪ್ಷನ್ ನೋಡಿ, 6 ತುಂಬಾ ಕಡಿಮೆ ಆಗುತ್ತೆ, 11 ತುಂಬಾ ಹೈ ಆಗುತ್ತೆ, 8% ನಿಯರ್ ಬೈ ಏನಾಗುತ್ತೆ ನಮ್ದು ಆನ್ಸರ್ ಆಗುತ್ತೆ. ಹಾಗಾಗಿ ನೋಡಿ ಈ ತರ ನೀವು ಜಡ್ಜ್ ಮಾಡಬೇಕು. ನೆಕ್ಸ್ಟ್ ನೋಡಿ 19ನೇ ಕ್ವಶನ್. ಒಬ್ಬ ವ್ಯಕ್ತಿಯು ಒಂದು ಗಡಿಯಾರ ಮತ್ತು ಕ್ಯಾಲ್ಕುಲೇಟರ್ ನೋಡಿ, ಒಂದು ಗಡಿಯಾರ ಮತ್ತು ಕ್ಯಾಲ್ಕುಲೇಟರ್ ಅನ್ನು ಒಂದೇ ಬೆಲೆಗೆ ಮಾರುತ್ತಾನೆ. ಅಂದ್ರೆ SP = ಸೇಮ್. ಅದೇ ತರ ಅವನು ಗಡಿಯಾರದ ಮೇಲೆ 15% ಲಾಭ ಗಳಿಸ್ತಾನ ಮತ್ತು ಕ್ಯಾಲ್ಕುಲೇಟರ್ನಾಗ 15% ನಷ್ಟ ಅನುಭವಿಸ್ತಾನ. ಹಾಗಾದ್ರೆ ಅವನು ಒಟ್ಟಾರೆ ಲಾಭ ಅಥವಾ ನಷ್ಟದ ಶೇಕಡಾವನ್ನು ಕಂಡುಹಿಡಿಯಿರಿ. ನೋಡಿ ಸ್ಟೂಡೆಂಟ್ಸ್, ಇಂಥ ಪ್ರಾಬ್ಲಮ್ಗಳಿಗೆ ನಾನು ಒಂದು ಸಿಂಪಲ್ ಟ್ರಿಕ್ ಹೇಳ್ತೀನಿ. ಯಾವ ತರ, 15% ಲಾಸು, 15% ಲಾಭ, 10% ಲಾಸು, 10% ಪ್ರಾಫಿಟ್, ಈ ತರ ಕೊಟ್ರೆ ಸಿಂಪಲ್ ಒಂದು ಫಾರ್ಮುಲಾ ಹೇಳ್ತೀನಿ, ಎಲ್ಲರೂ ನೋಟ್ ಮಾಡ್ಕೋರಿ. ಭಾಳ ಇಂಪಾರ್ಟೆಂಟ್ ಟ್ರಿಕ್. ಏನ್ ಸರ್, ಒಂದು ಫಾರ್ಮುಲಾ ಇದೆ, ಏನಂದ್ರೆ x + y + xy / 100. ಇದು ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ. ಈಸಿಯಾಗಿ ಆನ್ಸರ್ ಬಂದ್ಬಿಡುತ್ತೆ. ಯಾವಾಗಂದ್ರೆ ಇದು 10% ಲಾಸು, 10% ಪ್ರಾಫಿಟ್, 15% ಪ್ರಾಫಿಟ್, 15% ಲಾಸು, 20% ಲಾಸ್, ಈ ತರ ಕೊಟ್ಟಿರ್ಬೇಕು. ಅವಾಗ ಇದು ಅಪ್ಲೈ ಆಗುತ್ತೆ. ಹೆಂಗೆ ಸರ್, ಇವಾಗ ನೋಡಿ ನಾನು ಏನ್ ಮಾಡ್ತೀನಿ, x ಮತ್ತು y ನ ಅನ್ಕೋತೀನಿ. ಏನ್ ಸರ್ ನೋಡಿ, ಫಸ್ಟ್ ಏನಂತಿದ್ದ ನಾನು, ಅವನು ಗಡಿಯಾರದ ಮೇಲೆ 15% ಲಾಭ. ನಾನೇನ್ ಅನ್ಕೋತೀನಿ ಸರ್, 15% ಲಾಭ ಆಯ್ತು. ಹೌದಾ? ಓಕೆ, ಲಾಭ ಅಂದ್ರೆ ನಾನು ಯಾವಾಗಲೇ ಅಂತ ತಗೋತೀನಿ, ಪ್ಲಸ್ ಅಂತ ತಗೋತೀನಿ. ನೆಕ್ಸ್ಟ್ ಅದೇ ಕ್ಯಾಲ್ಕುಲೇಟರ್ ಮೇಲೆ ಎಷ್ಟು ಲುಕ್ಸಾನ್ ಆಗಿದ್ರಿ, 15%. ಅಂದ್ರೆ 15% ಲುಕ್ಸಾನ್ ಅಂದ್ರೆ ಏನಾಯ್ತಪ್ಪ, -15. ಅರ್ಥ ಆಗ್ತಾ ಇದೆನಾ? ನಾನೇನ್ ಮಾಡಿದೆ, ಎಕ್ಸ್ ಮತ್ತು ವೈ, ಎಕ್ಸ್ ನ ಲಾಭ ತಗೊಂಡೆ, ವೈ ನ ಲುಕ್ಸಾನ್ ಅಂತ ತಗೊಂಡೆ. ಎಕ್ಸ್ ಲಾಭ ಅಂದ್ರೆ +15 ಆಯ್ತು, ವೈ ನಷ್ಟ ಅಂದ್ರೆ -15 ಆಯ್ತು. ನೆಕ್ಸ್ಟ್ ಪ್ಲಸ್ XY ಅಂದ್ರೆ ನೋಡಿ 15, ಗುಣಾಕಾರ ನೋಡ್ರಿ -15. ಯಾಕೆ, ಇದು ಲಾಸ್ ಇದೆ, / 100. ಓಕೆ ನೋಡಿ ಸರ್, ಇದು ಕ್ಯಾನ್ಸಲ್ ಆಯ್ತು. ಹೌದಾ? ಬಟ್ 15 ಎಷ್ಟಪ್ಪ, 225 / 100. ಬಟ್ ಚಿಹ್ನೆ ಏನ್ ಬರ್ತದೆ, ಮೈನಸ್ ಬರುತ್ತೆ. ಅಂದ್ರೆ ಎಷ್ಟಾಯ್ತಪ್ಪ, 225ಕ್ಕೆ ಭಾಗಾಕಾರ 100 ಅಂದ್ರೆ ಏನು, ಸಿಂಪಲ್ ಏನ್ ಮಾಡ್ಬೇಕು, 2 ಸೊನ್ನೆಗಳಂದ್ರೆ 2 ಸ್ಥಾನನ ಹಿಂದಕ್ಕೆ ಸರಿಸಬೇಕು. ಅಂದ್ರೆ 2.25 ಬಂತು. ಏನು, 2.25% ಬಂತು. ಬಟ್ ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ನೆಗೆಟಿವ್ ಇದೆನಾ? ಸೊ ಈ ನೆಗೆಟಿವ್ ಅಂದ್ರೆ ಅರ್ಥ ಏನು, ನಷ್ಟ. ಇದೇ ಈ ತರ ಮಾಡ್ಬೇಕಾದ್ರೆ ಪ್ಲಸ್ ಬಂದ್ರೆ ಅರ್ಥ ಏನು, ಲಾಭ. ಇದು ಮೋಸ್ಟ್ ಇಂಪಾರ್ಟೆಂಟ್. ಹಾಗಾದ್ರೆ -2.25% ಅಂದ್ರೆ ಏನರ್ಥ, ಸೊ ಅಷ್ಟು ನಷ್ಟ ಆಗಿದೆ. ಯಾಕೆ ಮೈನಸ್ ಬಂದ್ರೆ ನಷ್ಟ, ಪ್ಲಸ್ ಬಂದ್ರೆ ಲಾಭ. ಈ ತರ x + y + xy / 100 ಈ ಫಾರ್ಮುಲಾ ಮುಖಾಂತರ ನೋಡಿ ಡೈರೆಕ್ಟ್ ಆನ್ಸರ್ ತರಬಹುದು. ನಾನು ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ.
ಎಕ್ಸ್ ನ ಲಾಭ ಅಂತ ತಗೊಂಡೆ, ವಾಯ್ ನ ನಷ್ಟ ಅಂತ ತಗೊಂಡೆ. ಅದ್ರಲ್ಲಿ ನೋಡಿ 15% ಲಾಭ ಅಂದ್ರೆ ಎಕ್ಸ್ ಅಂದ್ರೆ +15 ತಗೊಂಡೆ, ವಾಯ್ ಅಂದ್ರೆ ನೋಡಿ 15% ಲುಕ್ಸಾನ್ ಅಂದ್ರೆ ನಾನು -15 ಅಂತ ತಗೊಂಡೆ. ಅದೇ ತರ ಪ್ಲಸ್ ಎಕ್ಸ್ ವೈ ಗುಣಾಕಾರ ಮಾಡ್ಬೇಕಾ, ಅದಕ್ಕೆ 15 ಗುಣಾಕಾರ ನೋಡಿ -15 ಮಾಡಿದೆ, ಅದಕ್ಕೆ ಬ್ರೆಕೆಟ್ ಹಾಕಿದ್ದೀನಿ, ಯಾಕೆ ಚಿಹ್ನೆಗಳ ಮಧ್ಯೆ ಇದು ಬರಬಾರ್ದಂತ. /100 ನೋಡಿ, ಈ 15 +15 -15 ಕ್ಯಾನ್ಸಲ್ ಆಗಿಬಿಡ್ತು ಆಟೋಮೆಟಿಕ್. ಇನ್ನು ಉಳಿತೇನಪ್ಪ 15 × 15 ಮಾಡಿದೀನಿ, ಎಷ್ಟು ಸರ್ 225. ಬಟ್ ಚಿಹ್ನೆ ಏನು ಬರಬೇಕು, ಮೈನಸ್ ಬರಲೇಬೇಕು. /100 ನೋಡಿ, ಭಾಗಾಕಾರ 100 ಮಾಡ್ಬೇಕಂದ್ರೆ ಸಿಂಪಲ್ ಭಾಗಾಕಾರ ಮಾಡ್ತಾ ಕೊಡಲ್ಲ ಸರ್, 2 ಸ್ಥಾನಗಳನ್ನ ಹಿಂದಕ್ಕೆ ಸರಿಸಿ 2.25% ಅಂತ ಬಂತು. ಬಟ್ ಜಜ್ಮೆಂಟ್ ಹೆಂಗ್ ಮಾಡಬೇಕು, ಮೈನಸ್ ಬಂದ್ರೆ ನಷ್ಟ, ಪ್ಲಸ್ ಬಂದ್ರೆ ಲಾಭ. ಬಟ್ ಈಗಿನ ಕ್ವಶನ್ ಅಲ್ಲಿ ಏನ್ ಬಂದಿದೆ, ಮೈನಸ್ ಬಂದಿದೆ ಅಂದ್ರೆ ಅಫ್ಕೋರ್ಸ್ ಏನಾಗುತ್ತೆ ಆನ್ಸರ್ 2.5% ಏನಾಗುತ್ತೆ, 2.25% ನಷ್ಟ. ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್, ಇದು ನೋಡಿ, ಮಣಿ 1 ವರ್ಷದವರೆಗೆ ವಾರ್ಷಿಕ 10% ದರದಲ್ಲಿ ಚಕ್ರ ಬಡ್ಡಿಯೊಂದಿಗೆ 15,000 ಹೂಡಿಕೆ ಮಾಡಿದರು. ಆಮೇಲೆ ಬಡ್ಡಿಯನ್ನು ಅರ್ಧ ವಾರ್ಷಿಕ, ಇದು ಮೋಸ್ಟ್ ಇಂಪಾರ್ಟೆಂಟ್, ಎಲ್ಲರೂ ತಲೆಯಲ್ಲಿ ಇಟ್ಕೋಬೇಕು. ಅರ್ಧ ವಾರ್ಷಿಕವಾಗಿ ಚಕ್ರ ಬಡ್ಡಿ ಮಾಡಿದರೆ ವರ್ಷದ ಕೊನೆಯಲ್ಲಿ ಮಣಿಗೆ ಎಷ್ಟು ಮೊತ್ತ ಸಿಗುತ್ತದೆ. ನೋಡಿ, ಏನು ಒಂದು ಅಮೌಂಟ್ ನ ಬ್ಯಾಂಕ್ ಅಲ್ಲಿ ಇಟ್ಟಿದ್ದಾನೆ, ಅದೇ ತರ ಏನಂತಾರೆ ಚಕ್ರ ಬಡ್ಡಿ ಇದೆ, ಹೂಡಿಕೆ ಮಾಡಿದಾನೆ, ಏನು 10% ಬಡ್ಡಿ ದರ ಏನ್ ಕೊಟ್ಟಿದ್ದಾನೆ ಸರ್. ಸೊ ಬಡ್ಡಿ ದರ ಎಷ್ಟಿದೆ ಸರ್, 10%. ಆಮೇಲೆ ಇನ್ನೊಂದು ಏನ್ ಹೇಳ್ತಾನೆ, ಎಷ್ಟು ಅಮೌಂಟ್ ಇಟ್ಟಿದಾನಪ್ಪ, 15,000 ಅಮೌಂಟ್ ಇಟ್ಟಿದ್ದಾನೆ. ನಮಗೆ ಏನ್ ಕೇಳ್ತಾರೆ, ಹಾಗಾದ್ರೆ ವರ್ಷದ ಕೊನೆಯಲ್ಲಿ ಮನಿಗೆ ಎಷ್ಟು ಮೊತ್ತ ಸಿಗುತ್ತೆ, ಟೋಟಲ್ ಅಮೌಂಟ್ ಎಷ್ಟು ಸಿಗುತ್ತೆ ಅಂತ ಕೇಳಿದ್ರೆ. ಬಟ್ ಕ್ವಶನ್ ಅಲ್ಲಿ ಏನಿದೆ, ಅರ್ಧ ವಾರ್ಷಿಕ ಅಂದ್ರೆ ನೋಡಿ, ಇವನು 6 ತಿಂಗಳಿಗೊಮ್ಮೆ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಅಂದ್ರೆ ಅಫ್ಕೋರ್ಸ್ ಸಮಯ ಎಷ್ಟಾಗುತ್ತೆ ಸರ್, 2 ವರ್ಷ ಆಗುತ್ತೆ, ಗೊತ್ತಿರ್ಬೇಕಿದು. ಯಾಕಂದ್ರೆ ಅರ್ಧ ವಾರ್ಷಿಕ ಅಂದ್ರೆ ನೋಡಿ, ಪೂರ ವಾರ್ಷಿಕ ಅಂದ್ರೆ 1 ವರ್ಷ, ಬಟ್ ಅರ್ಧ ವಾರ್ಷಿಕ ಅಂದ್ರೆ ಏನಾಯ್ತು, 6 ತಿಂಗಳಿಗೊಮ್ಮೆ ಆಯ್ತು, ಅಂದ್ರೆ 2 ಸರಿ ಆಯ್ತು. ಅಂದ್ರೆ ನೋಡಿ 15, ಅವಾಗ ಏನ್ ಮಾಡ್ಬೇಕು, ಅಫ್ಕೋರ್ಸ್ ಬಡ್ಡಿ ದರ ಏನಾಗುತ್ತೆ 6 ತಿಂಗಳಿಗೆ. ಇದು ಬಡ್ಡಿ ದರ ಇರೋದೇನು 1 ವರ್ಷಕ್ಕೆ, ಕಂಪ್ಲೀಟ್ 1 ವರ್ಷಕ್ಕೆ 10%. ಬಟ್ ನಮಗೇನಂತ ನಾವು ಅರ್ಧ ವಾರ್ಷಿಕವಾಗಿ ಲೆಕ್ಕ ಮಾಡ್ರಿ ಅಂತಿದ್ದಾನೆ. ಅಂದ್ರೆ ಕೋಸ್ಟ್ ಡಿವೈಡೆಡ್ ಬೈ ಏನಾಗುತ್ತೆ 2 ಅಂದ್ರೆ ಎಷ್ಟಾಗತ್ತೆಪ್ಪ, ಬಡ್ಡಿ ದರ ಏನಾಗುತ್ತೆ 5%. ಇದು ತಿಳ್ಕೊಬೇಕಾಗಿದ್ದು ಮೋಸ್ಟ್ ಇಂಪಾರ್ಟೆಂಟ್. ಸೊ 5% ಬಡ್ಡಿ ದರ ಆಯ್ತು. ಅಂದ್ರೆ ಆಮೇಲೆ ನೋಡಿ ಸಮಯ 5%, ಅದೇ 6 ತಿಂಗಳದ 2 ಅಂದ್ರೆ 2 ಸಮಯ ಎಷ್ಟಾಯ್ತು, 2 ವರ್ಷ ಆಯ್ತು. ಓಕೆ ಸರ್, ಇಲ್ಲಿ ತರ ನಿಮ್ಗೆ ಕ್ಲಿಯರ್ ಆಯ್ತು. ನೆಕ್ಸ್ಟ್ ನೋಡಿ, ಈಗ ನೋಡಿ 6 ಅಂತ ನಿಮ್ಗೆ ಏನಾಯ್ತು, 6 ಎಷ್ಟಾಯ್ತು ಸರ್, 5% ಆಯ್ತು. ನೆಕ್ಸ್ಟ್ ನೋಡಿ ಏನ್ ಮಾಡ್ಬೇಕು, ನೋಡಿ ಚಕ್ರ ಬಡ್ಡಿ ಅಂದ್ರೆ ಅರ್ಥ ಮಾಡ್ಕೋಬೇಕು, ಅದರಲ್ಲಿ ಹೆಸರಲ್ಲೇ ಇದೆ, ಚಕ್ರ ಬಡ್ಡಿ ಅಂದ್ರೆ ಬಡ್ಡಿಗೆ ಬಡ್ಡಿ, ಅಂದ್ರೆ ಬಡ್ಡಿಗೂ ಸಹಿತ ಅವರು ಮತ್ತೆ ಬಡ್ಡಿ ಹಾಕ್ತಾರೆ. ಏನ್ ಸರ್, ಈಗ ನೋಡಿ 15,000 ರೂಪಾಯಿ ಇದೆ, 15,000 ರೂಪಾಯಿ ಹೌದಾ. ಫಸ್ಟ್ 6 ಮಂತ್ಗೆ 5% ಬಡ್ಡಿ ದರ. ಓಕೆ, 5% ಅಂದ್ರೆ ಫಸ್ಟ್, ಪೂರಾ ಅಂದ್ರೆ 10%. ನಾನು ಇವಾಗ 6 ತಿಂಗಳಿಗೆ ಅರ್ಧ ವಾರ್ಷಿಕ ಅಂದ್ರೆ 5% ಆಯ್ತು. ಅಂದ್ರೆ ಫಸ್ಟ್ 5% ಬಡ್ಡಿ ದರ ಏನಾಗುತ್ತೆ ಸರ್, 5/100 ಅಂದ್ರೆ ಏನಾಗತ್ತಪ್ಪ, 15 ಅಂದ್ರೆ 750 ರೂಪಾಯಿ. ಇದು ಏನ ಬಂತು, ಫಸ್ಟ್ ಇಯರ್ ರೊಕ್ಕ ಬಂತು, ಫಸ್ಟ್ ಇಯರ್ ಬಡ್ಡಿ ಆಯ್ತು. ಅದೇ ತರ ಸರ್ ನೆಕ್ಸ್ಟ್ 750 ರೂಪಾಯಿ ಮತ್ತೆ ಎಷ್ಟಿದು, 2ನೇ ವರ್ಷದ್ದು, ಸೆಕೆಂಡ್ ಇಯರ್ ಹೌದಾ. ಫಸ್ಟ್ ವರ್ಷಿಗೆ 750 ರೂಪಾಯಿ ಸಿಕ್ತು, ಸೆಕೆಂಡ್ ವರ್ಷಿಗೆ 750. ಬಟ್ ಚಕ್ರ ಬಡ್ಡಿಗೇನು ಮತ್ತೆ ಈ ಬಡ್ಡಿಗೂ ಮತ್ತೆ ಬಡ್ಡಿ ಹಾಕ್ತಾರೆ. ಈ ಬಡ್ಡಿಗೂ ಬಡ್ಡಿ ಅಂದ್ರೆ ಮತ್ತೆ 750ಕ್ಕೆ ಎಷ್ಟು ಪರ್ಸೆಂಟ್, 5% ಸರ್. ಡಿವೈಡೆಡ್ ಬೈ 0 ನೋಡಿ, ಈ 0 5 1 5 2 ಅಂದ್ರೆ 75/2 ಅಂದ್ರೆ ಅಷ್ಟು 37.5 ರೂಪಾಯಿ. ಅಂದ್ರೆ ಈ 37.5 ರೂಪಾಯಿ ಕೂಡ ಏನಾಗುತ್ತೆ, ಜಮಾ ಆಗುತ್ತೆ. ಯಾಕೆ, ಇದ್ರ ಬಡ್ಡಿ. ಅರ್ಥ ಆಗ್ತಾ ಇದೆನಾ. ಹಂಗಂದ್ರೆ ಟೋಟಲ್ ಬಡ್ಡಿ ಎಷ್ಟಾಯ್ತು ಸರ್, ಕೂಡಿಸಿ ಎಷ್ಟಾಯ್ತಪ್ಪ, ಕೂಡಿಸಿ ಎಷ್ಟಾಗುತ್ತೆ. ಸೊ ನೋಡಿ ಸರ್ 0.5, 7ಕ್ಕೆ 7, 5 10 13, 7 14 1537 ರೂಪಾಯಿ ಏನಾಯ್ತು, ಬಡ್ಡಿ ಆಯ್ತು. ಇವಾಗ ನೀವೇನ್ ಕಂಡು ಹಿಡಿದ್ರಿಪ್ಪ, ಬಡ್ಡಿ ಬಂತು ಸರ್ 1537.5 ಬಂತು. ಬಟ್ ಬಡ್ಡಿ ಜೊತೆ ಗಂಟು ಕೂಡಿ ಕೊಡ್ಬೇಕಲ್ಲ, ಬಡ್ಡಿ ಜೊತೆಗೆ ಅಸಲನ್ನು ಕೂಡ ಕೂಡಿ ಅವನ್ ಹೇಳ್ತಾನೆ, ವರ್ಷದ ಕೊನೆಯಲ್ಲಿ ಮಣಿಗೆ ಎಷ್ಟು ಮೊತ್ತ ಸಿಗುತ್ತದೆ ಅಂದ್ರೆ ಬ್ಯಾಂಕ್ ಅಲ್ಲಿ ಇಟ್ಟಿರೋದು ಎಷ್ಟು ಸರ್, 15,000 ರೂಪಾಯಿ. ಬಡ್ಡಿ ಎಷ್ಟಾಗಿದೆಪ್ಪ, 1537.5 ಆಗಿದೆ. ಅಂದ್ರೆ ಎಷ್ಟು ಬಂತು ಸರ್, ಸೊ 7 3 5 5 1 6 ಅಂದ್ರೆ 16,537
16,537.5 ಒಂದೇ ಆಪ್ಷನ್ ಏನಾಗುತ್ತೆ ರೈಟ್ ಆನ್ಸರ್ ಆಗುತ್ತೆ. ಐ ಹೋಪ್ ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ನೋಡಿ 10% ಇತ್ತು, ಅದನ್ನ ಯಾಕೆ 5% ಮಾಡಿದೆ ಸರ್? ಅರ್ಧ ವಾರ್ಷಿಕ ಚಕ್ರ ಬಡ್ಡಿ ಇದೆ, ಅಂದ್ರೆ 6 ತಿಂಗಳಿಗೆ 5% ಆಯ್ತು. ಓಕೆ, ನಾ ಏನ್ ಮಾಡಿದೆ? 15,000ಕ್ಕೆ 5% ತಕೊಂಡೆ, ಅಂದ್ರೆ ಎಷ್ಟು ಬಂತು? 750 ರೂಪಾಯಿ. 750 ರೂಪಾಯಿ ಏನಪ್ಪ ಮೊದಲ 6 ತಿಂಗಳದ್ರಿ, ನೆಕ್ಸ್ಟ್ 750 ಏನಪ್ಪ ನೆಕ್ಸ್ಟ್ 6 ತಿಂಗಳದ್ರಿ. ಬಟ್ ಚಕ್ರ ಬಡ್ಡಿ ಅಂದ್ರೆ ಏನು? ಈ 750ಕ್ಕೂ ಮತ್ತೆ ಚಕ್ರ ಬಡ್ಡಿ, ಅಂದ್ರೆ ಮತ್ತೇನ್ ಮಾಡಿದೆ? 750ಕ್ಕೆ ಮತ್ತೆ 5% ತಗೊಂಡೆ, ಅಂದ್ರೆ ಎಷ್ಟು ಬಂತ್ರಿ? 37.5 ರೂಪಾಯಿ ಬಂತು. ಇದೇ ಚಕ್ರ ಬಡ್ಡಿ ಅಂದ್ರೆ ಏನು? ಮೇನ್ ಚಕ್ರ ಅಂದ್ರೆ ಏನು? ಬಡ್ಡಿಗೆ ಬಡ್ಡಿ. ಓಕೆ, ಹಂಗಾದ್ರೆ ಏನ್ ಮಾಡಿದಾನೆ? ಅಷ್ಟು ಕೂಡಿಸದೆ ಎಷ್ಟು ಬಂತು? 1537.5 ರೂಪಾಯಿ ಆಯ್ತು, ಒಟ್ಟು ಬಡ್ಡಿ ಆಯ್ತು. ಬಟ್ ನಮಗೇನು ಬ್ಯಾಂಕ್ನವ್ರು ಏನು ಇಟ್ಟಿರೋ ಮೊತ್ತಕ್ಕೆ ಬಡ್ಡಿ ಕೂಡ ಹಾಕಿ ಕೊಡ್ಬೇಕು. ಅಂದ್ರೆ ಇಟ್ಟಿರೋದು ಅಮೌಂಟ್ ಎಷ್ಟಪ್ಪ? 15,000, ಅದ್ರ ಜೊತೆಗೆ 1537.5 ಕೂಡ ಇಟ್ಟರೆ ಏನಾಯ್ತು? 16,537.5 ರೂಪಾಯಿ ಮಾಡಬೇಕು, ವಾಪಸ್ ಆ ಮನಿಗೆ ಸಿಗಬೇಕು. ಸೊ ಐ ಹೋಪ್ ನಿಮ್ಗೆಲ್ಲ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಸೊ ನೋಡಿ ಸ್ಟೂಡೆಂಟ್ಸ್, ಆಲ್ಮೋಸ್ಟ್ 20 ಕ್ವಶನ್ 2019 ನಡೆದಂತ RPF ಕಾನ್ಸ್ಟೇಬಲ್ ಎಕ್ಸಾಮಿನೇಷನ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಫಸ್ಟ್ ವಿಡಿಯೋನ ಯಾರು ಇನ್ನೂ ನೋಡಿಲ್ಲ, ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅದನ್ನ ಫಸ್ಟ್ 10 ಕ್ವಶನ್ ಮುಗಿಸಿ ಈ ಕ್ವಶನ್ ಬರೀ. ಇದು ಕ್ವಶನ್ 11ರಿಂದ ಕ್ವಶನ್ 20ರವರೆಗೆ ಸ್ಟಾರ್ಟ್ ಆಗುತ್ತೆ. ಕ್ಲಿಯರ್ ಆಯ್ತಲ್ಲ? ಸೊ ನೋಡಿ, ಇದೇ ತರ ನೋಡಿ ಮುಂದೆ ಕೂಡ ಒಳ್ಳೆ ಕ್ವಶನ್ ಪೇಪರ್ಗಳನ್ನು ಮತ್ತೆ ಹೊಸ ಗ್ರೂಪ್ ಡಿ ಎಲ್ಲಾ ಕ್ವಶನ್ಗಳು ಬರ್ತಾ ಇರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬರೀಬೇಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ.